ಹೋತು ಯಾರಪ್ಪಂದೇನ ಇದು ಗೋಡಿ ಮ್ಯಾಗ ಬರ್ದಿತ್ತ ಇವ್ರದ್ದು ತಮ್ಮ ಮನೆ ಬರ್ಕೋಬೇಕು ಇದನ್ನ. ಇಲ್ಲೇನ್ರಿ ನೀವು ಕೆಳಗೆ ಬಿದ್ದಿರಿ ಅಂದ್ರೆ ಸೀದಾ ಪಾತಾಳಕ್ಕೆ ಹೋಗಿರಂತೆ. ನಾವು ಅಲ್ಲಿದ್ವಿ ಇಲ್ಲಿಂದ ಇಲ್ಲಿ ನಡ್ಕೊಂತ ಇಲ್ಲಿ ಯಾವ ಹೊಂಡ ಅಂದ್ರೆ ಹುಲಿ ಮತ್ತು ನಂದಿ ಹೊಂಡ. ಹಾಳು ಮಾಡಿ ಏನು ಸಿಗುತ್ತವ್ರಿ ಇವು ಅಂತಾನೋ ಒಂದು ಗೊತ್ತಿಲ್ಲ. ಆದಷ್ಟು ಹಾಳು ಮಾಡೋಕೆ ಹೋಗ್ಬಿಡ್ರಿ. ಪ್ರಾಚೀನ ಕಾಲದ್ದು ಇನ್ನೂ ಉಳಿಸ್ಬೇಕು ನಾವು ಅವನ್ನ. ಭಾಳಷ್ಟು ಇಂಥವು ಸಾಕಷ್ಟು ಕಡೆನ ಹಾಳಾಗ್ತಿರ್ತಾವು. ಯಾರೂ ಅವನ್ನ ಕೇರ್ ಮಾಡೋಂಗಿಲ್ಲ. ಹೋತು ಯಾರಪ್ಪಂದೇನ ಅಂತೆಲ್ಲ ಹಾಳು ಮಾಡಿಬಿಡ್ತಾರೆ. ಹಾಳು ಮಾಡೋಕೆ ಹೋಗ್ಬೇಡ್ರಿ, ಉಳಿಸ್ಕೊಂತ ಹೋಗ್ಬೇಕಂತ ಹೇಳಿದ್ದೀನಿ. ಉಳಿಸ್ತೀರಂತ ಅಂದ್ಕೊಂಡಿದ್ದೀನಿ. ಇಲ್ಲೇನು ನೋಡ್ತಾ ಇದ್ದೀರಲ್ಲ ನೀವು ಹಿಂದ್ಗಡೆ ಹೊಂಡ ಇದೆ. ಇದು ಯಾವ ಹೊಂಡ ಅಂದ್ರೆ ಹುಲಿ ಮತ್ತು ನಂದಿ ಹೊಂಡ. ಅಲ್ಲೇನು ನಂದಿ ಕಾಣ್ತಿದೆ ಅಲ್ಲ, ಅದೇ ಥರನ ಈ ಕಡೆ ಒಂದು ಹುಲಿದಿತ್ತು. ಇದು ಹುಲಿ ಮತ್ತು ನಂದಿ ಹೊಂಡ. ಇದಕ್ಕೆ ಎಲ್ಲರೂ ಏನು ತಿಳ್ಕೊತಾರೆ, ಅದನ್ನು ನಂದಿ ಹೊಂಡ ಇದ್ದಿದ್ದು ನೋಡಿ ನಂದಿ ಹೊಂಡ ಅಂತ ತಿಳ್ಕೊಂಬಿಡ್ತಾರೆ. ಆದರೆ ಇದು ಹುಲಿ ಮತ್ತು ನಂದಿ ಹೊಂಡ. ಅಲ್ಲೇನು ಕಾಣ್ತಿದೆಯಲ್ಲ, ಅಲ್ಲಿಂದ ನೀರು ಶೇಖರಣೆ ಆಗ್ತೈತಿ. ಇಲ್ಲಿ ನೋಡ್ಬೋದು ನೀವು, ಅಲ್ಲೆಲ್ಲಿ ಗ್ಯಾಪ್ ಅದ ನೀರು ಬಂದು ಹರಿಯೋಕೆ. ಇದು ಕುಡಿಯೋಕಂತ ಉಪಯೋಗ ಯೂಸ್ ಮಾಡ್ತಿದ್ದೀರಿ ಅಷ್ಟೇ. ಇಟ್ಟಿವಂದ್ರೆ ನಿಮ್ಗೆ ಅಕ್ಕ ತಂಗಿ ಹೊಂಡ ತೋರಿಸ್ತೀವಿ, ಬರ್ರಿ. ಅಕ್ಕ ತಂಗಿ ಹೊಂಡ ನೋಡೋಕೆ ಹೋಗೋಣ ಬರ್ರಿ. ಏನ್ರ ಇಲ್ಲಿ ಮಳೆಗಾಲ ಬಂದ್ರಿ ಅಂತಂದ್ರೆ ಈ ಗುಡ್ದಾಗಿದ್ದ ನೀರು ಹಿಂಗೆ ಹರ್ಕೊಂತ ಬಂದು ಅಲ್ಲೇನು ಕೆಳಗಡೆ ಅಕ್ಕ ತಂಗಿಯರ ಹೊಂಡ ಏನದಾವಲ್ಲ ಅಲ್ಲಿಗೆ ಬಂದು ನೀರು ಕೊಡ್ತಾವು. ಇಲ್ಲಿಂದ ನೀರು ಕೆಳಗಡೆ ಇಳಿಜಾಪಿಗೆ ಇದು. ಇಲ್ಲಿಂದ ಹರ್ಕೊಂತ ಕೆಳಗಡೆ ಹೋಗಿ ಅಲ್ಲಿ ಅಕ್ಕ ತಂಗಿಯರ ಹೊಂಡಕ್ಕೆ ಸೇರ್ಕೊಂತಾರೆ. ಇವಾಗ ಬಂದ್ವಿ ಅಕ್ಕ ತಂಗಿ ಹೊಂಡಕ್ಕೆ. ನೋಡ್ರಿ ಇಲ್ಲಿ ನೀರು ಹರ್ಕೊಂತ ಹೊಂಡಕ್ಕೆ ಹೊಂಡೈತಿ. ಬರ್ರಿ ಈಗ ಅಕ್ಕ ತಂಗಿ ಹೊಂಡ ನೋಡೋಣ. ಇಲ್ಲೊಂದು ನೀವು ಕೆಳಗಡೆ ಕಾಣ್ತಿರ್ಬೋದು, ಬಸವಣ್ಣ ಕಾಣ್ತಾನಿದೆ. ಅಲ್ಲಿ ಕೆಳಗಡೆ ಕಾಣ್ತಿರ್ಬೋದು ನೀವು ಬಸವಣ್ಣ. ಆ ಕಡೆ ಏನು ಅಕ್ಕನ ಹೊಂಡಕ್ಕೆ ತುಂಬಿರುತ್ತಾ ಅಲ್ಲಿ ಜಾಸ್ತಿ ಆತಂದ್ರೆ ಈ ಕಡೆ ತಂಗಿ ಹೊಂಡಕ್ಕೆ ಬಂದು ತುಂಬುತ್ತಾ. ಅಲ್ಲಿ ಬಸವಣ್ಣನ ಬಾಯಲಿದ್ದ ಬರ್ತಾವೆ ಈ ಕಡೆ ನೀರು. ಈಗೆಲ್ಲ ಕಪ್ಪಿ ಜಿಡ್ಡಾಗಿ ನೀರೆಲ್ಲ ಇದಾಗಿವು. ನೋಡ್ಬೋದು ನೀವು ಅಕ್ಕ ತಂಗಿರ ಹೊಂಡ. ಇವ್ನು ಯಾವ ಥರ ಇವ್ರು ಕಲ್ಲು ಎತ್ತಿಟ್ಟಿದಾರೋ ಏನೋ ಹಂಗೆ ಅದರ ಇದ್ದಂಗೆ ಕೆತ್ತಿದಾರೋ ಅಂತ ಏನು ಮಾಡಿದ್ರು ಗೊತ್ತಾಗ್ತಾರೆ. ಇಲ್ಲಿ ನೋಡ್ತಿದ್ರೆ ಅವರು ಒಂದು ಕಲ್ಲು ಬೇರೆನೇ ಆಯ್ತದ ನೋಡಿ. ಈ ಕಲ್ಲು ಅವ್ರು ಹೆಂಗೆ ಎತ್ತಿಟ್ಟಿದಾರೋ ಏನು, ಅವು ಎತ್ತುವಂಥದ್ದು ಏನು ಸಾಧನ ಇತ್ತು ಏನು ಗೊತ್ತಿಲ್ಲ. ಇಲ್ಲೇ ನಿಮ್ಗೊಂದು ಮೂರ್ತಿ ಕಾಣುತ್ತೆ ನೋಡ್ಬೋದು. ಇದು ಯಾರಂದ್ರೆ ಒಬ್ಬ ಭಕ್ತ ಕಟ್ಟಿಸಿರೋದು ಈ ಗುಡಿನ. ಇದು ಕಾಣ್ತಿದೆ ನಮಗೆ. ಆದ್ರೆ ಇವಾಗ ಯಾವುದೂ ಮೂರ್ತಿ ಇಲ್ಲ. ನಾವು ಆವಾಗಲೇ ನಿಮ್ಗೆ ಹೇಳಿದಾಗಲೇ ಅಲ್ಲಿ ಆಗದ್ನೆ ಇಲ್ಲಿ ಆಗದ್ನೆ ಬರೀ ಅನ್ನ ಮಾಡ್ತಾರೆ. ಇಲ್ಲಿ ಇದು ಗೋಡಿ ಮ್ಯಾಗ ಬರ್ದಿತ್ತ ಇವ್ರದ್ದು ತಮ್ಮ ಮನೆ ಬರ್ಕೋಬೇಕು ಇದನ್ನು. ಇಲ್ಲಿ ಯಾರ್ಯಾರ ಹೆಸರು ಬರ್ದಾರು ಇದ್ದಿದ್ದು ಗೋಡಿನೂ ಹಾಳು ಮಾಡಿ ಅಂಬುದ ಮೇಲೆ ನೋಡ್ಬೋದು ನೀವು. ಒಬ್ಬ ಭಕ್ತ ಕಟ್ಟಿಸಿರೋದು ಅಂತ ಹೇಳಿದ್ನಲ್ಲ, ಇಲ್ಲೇ ಐತೆ ನೋಡ್ರಿ. ಇಲ್ಲೇನು ನೋಡಕತ್ತಿರಲ್ಲ, ಇದು ಏನಂದ್ರೆ ಹಾಲು ಮೊಸರಿನ ಹೊಂಡ. ಹಾಲು ಮೊಸರಿನ ಹೊಂಡ ಬೇರೆ ಸೈನಿಕರಿಗೆ ಇಲ್ಲೇ ಹಾಲು ಮೊಸರಿನ ಹೊಂಡ ಹಾಕ್ತಿದ್ರು. ಇಲ್ಲಿ ಕಾಣ್ತಿದೆ ನೋಡಿ, ಇಲ್ಲಿ ಬಂದು ಇಲ್ಲೈತಲ್ಲ, ಇಲ್ಲಿ ಬಂದು ಹಾಕಿಬಿಡುದು ತುಂಬ್ತಿತ್ತು. ಇದ್ರಾಗ ಯಾವ್ದು ಹಾಲು ಯಾವ್ದು ಮೊಸರು ಅಂತ ಗೊತ್ತಿಲ್ಲ, ಒಟ್ಟು ಹಾಲು ಮೊಸರಿನ ಹೊಂಡ. ಎರಡು ಹಾಲು ಮೊಸರಿನ ಹೊಂಡ ಅಷ್ಟೇ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಅಂಬಾಭವನದ ಯಾವುದೋ ದೇವಿದು ಗುಡಿ ಇತ್ತು. ಇದನ್ನ ಯಾಕೆ ನಿರ್ಮಿಸಿದ್ರಂದ್ರೆ ಅವರು ಯುದ್ಧ ಮಾಡಕ್ಕೆ ಹೋಗ್ಬೇಕಾರ ಇಲ್ಲಿ ಪೂಜೆ ಮಾಡಿ ಯುದ್ಧ ಮಾಡ್ತಿದ್ರು. ಈಗ ನೋಡ್ರಿ ಆ ಮೂರ್ತಿನೇ ಇಲ್ಲ, ಆ ಕೆಳಗಡೆ ಇದ್ದಿದ್ದು ಕಲ್ಲು ಹಾಕಿದ್ದು ಎಲ್ಲ ಅಡ್ಡಿ ಅದು ಏಡ್ಸಿಟ್ರ. ಇಲ್ಲೊಂದು ಮಂಗ್ಯಾನ ಹೊಂಡ ಅಂತ ಐತಿ. ಮಂಗ್ಯಾನ ಹೊಂಡ ತೋರಿಸ್ತೀನಿ ಬರ್ರಿ, ಹೋಗೋಣ ಬರ್ರಿ. ಮಸ್ತ್ ಕಾಣತ್ತಿಲ್ರಿ ಇಲ್ಲಿ, ಹೆಂಗೈತಗ ಇವು ಮಾತ್ರ ಬೆಂಕಿ. ಮಂಗ್ಯಾನ ಹೊಂಡಕ್ಕೆ ಬಂದ್ವಿ ನೋಡಿ. ಇಲ್ಲೇ ಕೆಳಗೆ ಇಳಿಬೇಕು, ಇಲ್ಲೇ ಇಳಿಬೇಕು.
ಇಲ್ಲೇನ್ರಿ ನೀವು ಕೆಳಗೆ ಬಿದ್ದಿರಿ ಅಂದ್ರೆ ಸೀದಾ ಪಾತಾಳಕ್ಕೆ ಹೋಗ್ತಿರಂತ. ಅದಕ್ಕೆ ನಾವು ಕೆಳಗೆ ಇಳಿಯಂಗಿಲ್ಲ. ಇಲ್ಲೇಂದ್ರೆ ಅಕಸ್ಮಾತಾಗಿ ಕಾಲು ಜಾರಿ ಕೆಳಗೆ ಬಿದ್ದಿರಂದ್ರೆ ಅಕಸ್ಮಾತಾಗಿ ಸೀದಾ ಪಾತಾಳಕ್ಕೆ ಹೋಗ್ತಾರಂತ. ನಮ್ಗೆ ಬೇಡ ಅದು. ನೋಡಿದ್ರಲ್ಲ, ಅದು ಮಂಗ್ಯಾನ ಹೊಂಡ. ವ್ಯೂ ಪಾಯಿಂಟ್ ಬಾರಿ ಐತಲ್ಲ. ನಾವು ಅಲ್ಲಿದ್ವಿ, ಇಲ್ಲಿಂದ ಇಲ್ಲಿ ನಡ್ಕೊತ ಇಲ್ಲಿ ಬಂದ್ವಿ. ವ್ಯೂ ಪಾಯಿಂಟ್ ಬಾರಿ ಐತಲ್ಲ ನೋಡ್ರಿ, ಇಲ್ಲಿ ಇಷ್ಟಿದೆ. ನೋಡಿ ಹೆಂಗೆ ಕಟ್ಟಿದ್ದಾರೆ ಅವ್ರ ಸಿಟಿಗೆ, ಹೆಂಗೆ ಕಟ್ಟಿದ್ದಾರೆ ಅವರು. ಮತ್ತು ಸಿಮೆಂಟ್ ಇಲ್ಲ, ಏನಿಲ್ಲ, ಹೆಂಗೆ ಕಟ್ಟಾರ ನೋಡೋರು. ಇಲ್ಲೇನು ನೋಡಕತ್ತಿರಲ್ಲ, ಇದು ಏನಂದ್ರೆ ಸ್ಪರ್ಧೆ ಇಟ್ಟಿರ್ತಾರೆ ನೋಡಿ ನಿಮ್ಗೆ. ಕುಸ್ತಿ ಆಗಲಿ ಯಾವ್ದಾರದೊಂದು ಸ್ಪರ್ಧೆ ಇಟ್ಟಿರ್ತಾರಲ್ಲ, ಇದು ಆ ಕಡ ಇದು ನೋಡ್ಬೋದು ನೀವು. ಅಲ್ಲೊಂದು ಹುಡೆ, ಇಲ್ಲೊಂದು ಹುಡೆ ನೋಡ್ಬೋದು. ಅಲ್ಲಿಂದ ಅದು ಎಂಟ್ರಿ ಇರ್ಬೋದು ಮೋಸ್ಟ್ಲಿ. ಇಲ್ಲೊಂದು ಹುಡೆ ಕಾಣತ್ತೆ ನಿಮ್ಗೆ. ಇದು ಅಕ್ಕಡ ಇರ್ಬೋದು ಅನ್ಸುತ್ತೆ. ಅವಶೇಷಗಳದಾವ ಅಷ್ಟೇ. ಆದ್ರೆ ಆ ಕಡೆ ಈ ಕಡೆ ಗೋಡೆಗಳು ಅಷ್ಟೇ ಕಾಣ್ತಾವೆ ನಮ್ಗೆ. ನೋಡಿಲ್ಲ, ಇದೇನಂತಂದ್ರೆ ಇಲ್ಲಿ ಉಗ್ರಾಣ ಅಂತಿದೆ. ಇಲ್ಲಿ ಮದ್ದುಗುಂಡುಗಳನ್ನ ಮತ್ತು ಸಿಡಿ ಮದ್ದುಗಳನ್ನ ಶೇಖರಣೆ ಮಾಡ್ತಿದ್ರು. ಇದು ಉಗ್ರಾಣ. ಓಕೆ, ಇಲ್ಲೇ ಗಜೇಂದ್ರಗಢದಾಗ ಗುಡ್ಡದ ಮ್ಯಾಗೂ ವಿಂಡ್ ಪ್ಲ್ಯಾಂಟನ್ನು ಹಾಕ್ಯಾರ. ಇಲ್ಲೇನು ಕಾಣ್ತಿದ್ದಲ್ಲ, 2007ರಾಗ ಇವನ್ನ ಸ್ಥಾಪನೆ ಮಾಡಿದ್ರೆ. ಒಟ್ಟು ಈ ಗುಡ್ಡದ ಮ್ಯಾಗ ಎಷ್ಟು ಅಂದ್ರೆ 25 ವಿಂಡ್ ಪ್ಲ್ಯಾಂಟ್ ಅದಾವೆ. ಭಾರತದಾಗ ಅಪರೂಪದ ಬೂದು ಬಣ್ಣದ ತೋಳಗಳು ಮತ್ತು ಪಟ್ಟೆ ಕತ್ತೆ ಕಿರುಬಗಳು ಅಳಿವಿನಂಚಿನಲ್ಲಿರುವ ಪ್ರಭೇದಗಳನ್ನು ಇದು ಅತ್ಯಂತ ಪ್ರಸಿದ್ಧ ಧಾಮವಾಗಿತ್ತು. ಮಾನವಿಗೆ ಹೋಲಿಸಿದರೆ ಗಾಳಿ ಯಂತ್ರಗಳು ಉಪಯುಕ್ತನೇ, ಆದರೆ ಪ್ರಾಣಿಗಳಿಗೆ ಹೋಲಿಸಿದರೆ ಅಪಾಯಕಾರಿ ಆಕ್ಕವು. ಯಾಕಂದ್ರೆ ಮಾನವನಿಂದ ಇಲ್ಲಿ ಇವು ನಿರ್ಮಿಸಕ್ಕೆ ದಟ್ಟತೆಯನ್ನು ಉಂಟು ಮಾಡುತ್ತೆ. ಅವು ಹೆದರ್ಕೊಂಡು ಹೋಗ್ಬಿಡ್ತಾವೆ. ಅಂದ್ರೆ ಅಳಿವಿನಂಚಿನಾಗ ಇಲ್ಲಿ ಆಲ್ಮೋಸ್ಟ್ ಇಲ್ಲ ಈಗ. ಮಾನವ ಹಿತಕ್ಕಾಗಿ ಒಳ್ಳೆದಾದ್ರೆ ಬೇರೆ ಪ್ರಾಣಿಗಳಿಗೂ ಬದುಕಕ್ಕೆ ಅಷ್ಟೇ ಹಕ್ಕು ಐತಿ. ಇವತ್ತು ನೋಡಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡೇನು. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇಷ್ಟ ಆಗಿರ್ಲಿಕ್ಕಂದ್ರೆ ಏನು ಇಷ್ಟ ಆಗಿಲ್ಲ ಅಂತ ಅದನ್ನು ಕಮೆಂಟ್ ಮಾಡಿ. ನಾನು ಮುಂದೆ ವಿಡಿಯೋದಾಗ ನಾನು ತಿದ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದಿದ್ದೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಬೆಲ್ ಐಕನ್ನ ಆನ್ ಮಾಡ್ಕೊರಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮ ಫ್ಯಾಮಿಲಿಗಳಿಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಲ್ಲ ಅಂತ ಅವ್ರಿಗೆ ಹೇಳ್ರಿ. ಹಿಂಗೆ ನಂಗೆ ಸಪೋರ್ಟ್ ಮಾಡ್ತಾಯಿರಿ. ಹಿಂಗೆ ನಾನು ಇಂಟ್ರೆಸ್ಟಿಂಗ್ ವಿಡಿಯೋ ತರ್ತೀನಿ. ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋದಾಗ ನಿಮ್ಗೆ ಬರ್ತೀನಿ. ಈಗೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಎಲ್ಲರೂ ನಕ್ಕೊತ ಇರ್ರಿ, ಹೆಂಗೆ ಖುಷಿಯಾಗಿರಿ. ಅಲ್ಲಿವರೆಗೂ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.